ಬಾಯತ್ಕೆ ಏನ್ ಬೇಕಿತ್ತು? ಏನತ್ಕೆ ನೀವು ನನ್ನ ಮುಖ ನೋಡಿದ್ರೆ ಸಾಕು ಇಷ್ಟು ಎದುರ್ಕೋತಿದ್ದೀರಲ್ಲ? ನೀನ್ ಬರೋದೇ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ತಾನೆ. ಇತ್ತೀಚೆಗೆ ನೀನ್ ನನ್ನ ಕಣ್ಮುಂದೆ ಬಂದ್ರೆ ಅದೇನ್ ಕೇಳೋದಕ್ ಬರ್ತೀಯ ಅಂತ ಆತಂಕ ಶುರು ಆಗುತ್ತೆ. ತಲೆ ಕೆಡ್ಸ್ಕೊಬಿಡಿ ಅದಕ್ಕೆ. ಈ ಸಲ ಮನೆ ಬರೀರಿ ಆಸ್ತಿ ಬರೀರಿ ಅಂತ ಏನೂ ಫೋರ್ಸ್ ಮಾಡಕ್ ಹೋಗಲ್ಲ. ಟೆನ್ಷನ್ ತಗೋಬೇಡಿ. ನೀನ್ ಒತ್ತಡ ಹಾಕ್ದೆ ಅಂತ ಬೇರೆ ವಿಧಿ ಇಲ್ದೆ ಈ ಮನೆನ ನಾನು ನಿನ್ ಹೆಸರಿಗೆ ಬರ್ಕೊಟ್ಟೆ. ಆದ್ರೆ ಯಾವುದೇ ಕಾರಣಕ್ಕೂ ಈ ವಿಷಯ ಕರ್ಣಭಾವನ್ ಮಾತ್ರ ಗೊತ್ತಾಗೋದ್ ಬೇಡ ಪ್ಲೀಸ್. ಆಹಾ ಗೊತ್ತಾಗ್ಲಿ ಬಿಡಿ. ಕೊಟ್ಟಿರೋದೇ ಉಂಟಂತೆ ಗೊತ್ತಾಗೋದ್ರಲ್ಲಿ ತಪ್ಪೇನಿದೆ? ಎಲ್ಲ ಗೊತ್ತಾದ್ರೆ ಮನೇಲಿ ಒಂದು ಡ್ರಾಮಾ ಕ್ರಿಯೇಟ್ ಆಗುತ್ತಲ್ಲ, ಅದ್ ನೋಡಕ್ಕೆ ಮಜ್ವಾಗಿರುತ್ತೆ. ಅದಕ್ಕೆ ಯಾಕೆ ಈ ತರ ನನ್ನ ಹೊಟ್ಟೆ ಉರಿಸ್ತಾ ಇದೆಯಾ? ಅಯ್ಯೋ ಇದೇನದ್ಕೆ ಗಂಗೆ ಕಾವೇರಿ ಎಲ್ಲ ಕಣ್ಣನ್ ತುದಿಲೇ ಇಟ್ಕೊಂಡಿದ್ದೀರಾ? ಏನಾದ್ರೂ ಹೇಳಿದ್ರೆ ಸಾಕು ಹಂಗೆ ಪುಳುಕ್ಕಂತ ಕಣ್ಣಲ್ಲಿ ನೀರು ಬಂದ್ಬಿಡುತ್ತಲ್ವಾ? ಈ ತರ ಕಣ್ಣೀರ್ ಹಾಕಿನೇ ಅಲ್ವಾ ನಮ್ಮ ಮನೆಯವ್ರನ್ನೆಲ್ಲ ಬುಟ್ಟಿಗೆ ಹಾಕೊಂಡಿದ್ ನೀವು? ಅಶ್ವಿನ್, ನಾನು ನಾನಿಲ್ಲಿ ಬಂದಿರೋದು ಬೇರೆ ವಿಚಾರ ಮಾತಾಡಕ್ಕೆ. ಅದ್ರ ಕಡೆ ಫೋಕಸ್ ಮಾಡಿ. ಇವತ್ತು ಮೀರನ್ ಬರ್ಡೇ. ನೀವೇ ಹೇಳ್ತಿದ್ರಲ್ಲ ಕರ್ಣಂಗೆ ಅರ್ಜುನ್ ಮತ್ತೆ ಮೀರನ್ ಮಧ್ಯೆ ಏನೋ ಇದೆ ಅನ್ನೋ ಅನುಮಾನ ಇಲ್ಲ ಅಂತ. ಆ ಅನುಮಾನನ ಕ್ರಿಯೇಟ್ ಮಾಡೋದಕ್ಕೆ ನಾನೊಂದು ಒಳ್ಳೆ ಪ್ಲಾನ್ ಮಾಡಿದ್ದೀನಿ. ಆ ಪ್ಲಾನ್ಗೆ ನೀವೇ ನನಗೆ ಸಾಥ್ ಕೊಡ್ಬೇಕು. ಅಂದ್ರೆ ಇವತ್ತು ಮನೆಯವರೆಲ್ಲ ಸೇರಿ ಮೀರನ್ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ನೀವು ಹೋಗಿ ಆ ಸೆಲೆಬ್ರೇಷನ್ ನಿಲ್ಲಿಸ್ಬೇಕು. ಮೀರನ್ಗೆ ಹಿಗ್ಗ ಮುಗ್ಗ ಬೈಬೇಕು. ಮೀರನ ಬೈಬೇಕಾ? ಎಸ್. ನನ್ನ ಸೌತಿ ಹಾಳಾದವಳೆ, ಕಿತ್ತೋದವಳೆ, ಮನೆ ಮುರುಕಿ, ನಿಮ್ಗೇನೇನು ಕೆಟ್ಟ ಪದ ಗೊತ್ತಿದ್ಯೋ ಎಲ್ಲನೂ ಬೈರಿ, ಪರವಾಗಿಲ್ಲ. ಹಾಗೆ ಬೈದ್ರೆ ಅವಳಿಗೆ ಕೋಪ ಬರೋದಿಲ್ವಾ? ಬರ್ಲಿ ಬಿಡಿ. ಆಮೇಲೆ ಏನಾದ್ರೂ ಎಡವಟ್ಟಾದ್ರೆ? ಹಿಂಗಾದ್ರೆ ಕರ್ಣನ್ ನಂಬ್ಸಕ್ಕಾಗಲ್ಲ ನಾವು. ನೀವು ಅರ್ಜುನ್ ಅಣ್ಣನ ಹತ್ರ ಹೋಗಿ ಬೈತೀರಾ, ಅಲ್ಲಿ ಮೀರನ್ ಹತ್ರ ಚೆನ್ನಾಗಿ ಮಾತಾಡ್ತೀರಾ. ನೀವು ಈ ಥರ ಮಾಡೋದ್ರಿಂದನೇ ಆ ಕರ್ಣಂಗೇನು ಅನುಮಾನನೇ ಬರ್ತಿಲ್ಲ. ಕರ್ಣ ಏನಾದರೂ ನಿಮ್ಮ ಡಿವೋರ್ಸ್ ಕೇಸ್ ಹಿಂದೆ ಬಿದ್ದು ಸತ್ಯ ಹುಡುಕ್ತಾ ಅಂತ ಇಟ್ಕೊಳ್ಳಿ. ನಿಮ್ಮ ಕೈಗೆ ಡಿವೋರ್ಸ್ ಅಲ್ಲ, ಚಿಕ್ಕ ನಾಯಕನಹಳ್ಳಿ ಚಿಪ್ಪೆ. ಆಮೇಲೆ ಅರ್ಜುನ್ ಮದುವೆ ಮಾಡಬೇಕು, ಅವನೊಂದು ಮಗುಗೆ ತಂದೆ ಆಗಬೇಕು ಅನ್ನೋ ನಿಮ್ಮ ಕನಸಾಗೇ ಉಳ್ಕೊಂಡ್ಬಿಡುತ್ತೆ. ಅವಳು ಆವಾಗಲೇ ನನ್ನ ಗಂಡನಿಗೆ ಸ್ವೀಟ್ ಕೊಡಕ್ ಬಂದಾಗ ನಾನು ಬೈದೆ ಕಣೋ. ಅಷ್ಟೆಲ್ಲ ಸಾಲದು. ಅದಕ್ಕೆ ಮನೆಯವ್ರ ಮುಂದೆಲ್ಲ ರಾಧ ಅಂತ ಮಾಡ್ಬಿಡಕ್ಕೆ ನೀವು. ಒಂದೇಟು ಹೊಡೆದೇ ಬಿಡಿ, ನಾನು ನೋಡ್ಕೋತೀನಿ ಆಮೇಲೆ. ಅಶ್ವಿನ್, ಹೊಡೆಯೋದೆಲ್ಲ ತಪ್ಪಾಗುತ್ತೆ. ನೀವು ಈ ಥರ ಅನ್ಕೊಂಡು ಕೂತ್ಕೊಂಡ್ರೆ ಕರ್ಣಂಗೆ ಡೌಟ್ ಕ್ರಿಯೇಟ್ ಮಾಡ್ದಂಗೆ ನಾವು. ಈಗ ನಿಮಗೆ ತಪ್ಪು ಮಾಡಿರೋ ಅರ್ಜುನ್ ಮೇಲೆ ಕೋಪ ಬರ್ತಿದೆ ಅಂದರೆ ತಪ್ಪು ಮಾಡಿಸಿರೋ ಮೀರನ್ ಮೇಲೆ ಕೋಪ ಬರಬೇಕಲ್ವಾ? ಅದಕ್ಕೆ ಕರ್ಣಂಗೆ ಇವ್ರು ಇಬ್ಬರ ಮೇಲೆ ಅನುಮಾನ ಬರ್ತಿಲ್ಲ. ಅನುಮಾನ ಬರಬೇಕು ಅಂದರೆ ನಾವು ಒಂದು ಹೊಸ ಡ್ರಾಮಾ ಕ್ರಿಯೇಟ್ ಮಾಡಬೇಕು. ಆ ಡ್ರಾಮಾ ಆಡೋದಕ್ಕೆ ಮೀರಾ ಬರ್ತ್ಡೇನೇ ವೇದಿಕೆ. ನೀವು ಕೆಳಗೆ ಹೋಗಿ ಸೆಲೆಬ್ರೇಷನ್ ನಿಲ್ಲಿಸ್ಬೇಕು. ಅಮ್ಮ ಅಡ್ಡ ಬರ್ತಾರೆ. ಮುಖ ಮೂತಿ ನೋಡ್ಬಿಡಿ, ಹಿಗ್ಗ ಮುಗ್ಗ ಬೈದ್ಬಿಡಿ ಅವ್ರಿಗೂ. ಏನು ಅತ್ತೆಗೆ ಬೈಯೋದಾ? ಇಷ್ಟು ವರ್ಷದಲ್ಲಿ ಅವ್ರಿಗೆ ಒಂದೇ ಒಂದು ಮಾತು ಕೂಡ ಎದುರಾಡಿಲ್ಲ ಕಣೋ. ಅಂಥದ್ರಲ್ಲಿ ಸಾಕದ್ಕೆ ನಿಮ್ ಡೌ. ಇನ್ನೆಷ್ಟು ದಿನ ಅವ್ರು ನಿಮ್ಮ ಅತ್ತೆ ಆಗಿರ್ತಾರೆ? ಡಿವೋರ್ಸ್ ಆದ್ಮೇಲೆ ನೀವು ನಿಮ್ಮ ಟೆಂಟ್ ಖಾಲಿ ಮಾಡ್ಕೊಂಡು ಹೋಗ್ತೀರಾ. ನಿಮ್ಮ ಗಂಡಂಗೆ ಇನ್ನೊಂದು ಮದುವೆ ಮಾಡೋ ಉದ್ದೇಶ ನಿಮಗಿದ್ರೆ ಸುಮ್ಮನೆ ನನ್ನ ಮಾತು ಕೇಳಿ. ಬರೀ ನೀರಾಗಿ ಬೈದ್ರೆ ಸಾಕಾಗಲ್ಲ. ಅಲ್ಲಿಂದ ಹತ್ಕೊಂಡು ಅಜ್ಜಿ ಹತ್ರ ಹೋಗ್ಬೇಕು. ಅಲ್ಲಿ ಹತ್ತು ಕರೆದು ಗೋಳಾಡಿ ಅಜ್ಜಿನಲ್ಲಿ ಕರ್ಕೊಂಡು ಬರಬೇಕು. ಅವ್ರ ಕಡೆಯಿಂದ ಈ ಸೆಲೆಬ್ರೇಷನ್ ನಿಲ್ಲಿಸ್ಬೇಕು. ಅಶ್ವಿನ್, ನೀನಿದೆಲ್ಲ ಯಾಕೆ ಮಾಡ್ತಿದ್ಯಾ ಅಂತ ನನಗೆ ಅರ್ಥ ಆಗ್ತಿಲ್ಲ. ಅಲ್ಲ ಕಣೋ, ನಾನು ಬೈದ್ರೆ ಸಾಕಾಗಲ್ವಾ? ಅಜ್ಜಿ ಬಗ್ಗೆ ಗೊತ್ತಿದ್ರು ಇದನ್ನ ಅಜ್ಜಿ ತನಕ ತಗೊಂಡು ಹೋಗಿ ಅವ್ರ ಹತ್ರ ರಂಪ ರಾಮಾಯಣ ಮಾಡಿಸ್ಬೇಕು ಅಂತ ಯಾಕೆ ಪ್ರಯತ್ನ ಪಡ್ತಾ ಇದೀಯಾ? ಅದಕ್ಕೆ ಸುಮ್ಮನೆ ನನ್ನ ತಲೆ ತಿನ್ಬೇಡಿ. ನಾನು ಹೇಳ್ದಷ್ಟು ಮಾಡೋದು ನಿಮ್ಮ ಕೆಲಸ, ಮುಂದಿಂದು ನನ್ನ ಕೆಲಸ. ಈಗ ಬನ್ನಿ, ನಡೀರಿ ಹೋಗೋಣ. ಅಯ್ಯೋ ಬನ್ನಿ, ಅದಕ್ಕೆ ಬೇಗ ಹಿಡಿಯಲ್ಲಿ ಬನ್ನಿ. ಬೇರೆ ಯಾವ್ದ್ಯಾವ್ದೋ ಮಾತ್ರೆ ಕೊಟ್ಟು ನಾನು ತಲೆ ತಿಂತಿದ್ದಾರೆ. ಈ ಮನುಷ್ಯ ಬೇಡ ಬೇಡ ಅಂದ್ರು ಕೇಳೋದೇ ಇಲ್ಲ.
ಪ್ರೀತಿ ಗೀತೆ ಅಂತ ನನ್ನ ಕಟ್ಟಾಕ್ಬಿಟ್ಟ. ಇವಾಗ ಏನ್ ಮಾಡ್ಲಿ? ಇಲ್ಲಿಂದ ಓಡ್ ಹೋಗ್ಲಾ ಅಂತ ಅನಿಸ್ತಾ ಇದೆ. ಥ್ಯಾಂಕ್ಸ್ ಮಣಿ. ಥ್ಯಾಂಕ್ಸಾ? ಯಾಕೆ? ನನ್ನ ಪ್ರೀತಿಗೆ ಬೆಲೆ ಕೊಟ್ಟು ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಒಪ್ಕೊಂಡಿಯಲ್ಲ, ಅದಕ್ಕೆ. ಈಗಲೂ ನನಗಿಷ್ಟ ಇಲ್ಲ ಕಾರಣ, ಆದ್ರೆ ನಿಮ್ ಮನ್ಸಿಗೆ ಬೇಜಾರಾಗಬಾರ್ದು ಅಂತ ಒಪ್ಕೊಳ್ತಾ ಇದ್ದೀನಿ. ಈಗ ನಿನಗೆ ಹಾಗೆ ಅನ್ನಿಸ್ತಿದೆ ಅಷ್ಟೇ. ಒಂದ್ಸರಿ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಈಗ ಆಗ್ತಿದ್ಯಲ್ಲ, ಆ ಸಿಂಪ್ಟಮ್ಸ್ ಯಾವುದು ನಿನಗೆ ಕಾಣೋದೇ ಇಲ್ಲ. ಅವಾಗ ನಿನಗನ್ಸುತ್ತೆ ನಾನು ಬೆಸ್ಟ್ ಡಿಸಿಷನ್ ತಗೊಂಡೆ ಅಂತ. ಏನೋ ನನ್ಗೇನೋ ನಾನು ಇದರಿಂದ ಇನ್ನೂ ಡಿಸ್ಟರ್ಬ್ ಆಗ್ತೀನೇನೋ ಅಂತ ಅನಿಸ್ತಾ ಇದೆ. ಸಾರಿ ಮಣಿ, ನಿನಗಿಷ್ಟ ಇಲ್ಲದೆ ಇದ್ರು ನಿನ್ನನ್ನು ಇಷ್ಟು ಬಲವಂತ ಮಾಡಿ ಕರ್ಕೊಂಡು ಹೋಗಿದ್ದಕ್ಕೆ. ಬಟ್ ಸ್ಟಿಲ್ ನೀನು ನನಗೋಸ್ಕರ ಒಪ್ಕೊಂಡಿದ್ದು ಖುಷಿ ಆಯಿತು. ಆದಷ್ಟು ಬೇಗ ನನ್ನ ಮಣಿ ಸರಿ ಹೋಗಬೇಕು. ಮೊದಲು ಎಲ್ಲ ಒಳ್ಳೇದಾಗ್ಲಿ ಅಂತ ಕೇಳಿಕೊಂಡು ಈಗ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೇನೆ. ಪಾಸಿಟಿವ್ ಎನರ್ಜಿ ಆದ್ರೂ ಸಿಗುತ್ತೆ. ಇಲ್ಲ ಇಲ್ಲ, ಆ ಡಾಕ್ಟರ್ ಬೇರೆ ಮಂಪರು ಪರೀಕ್ಷೆ, ಬ್ರೈನ್ ಮ್ಯಾಪಿಂಗು ಅದು ಇದು ಅಂತ ಹೇಳ್ತಾ ಇದ್ದಾರೆ. ಅವ್ರೇನಾದ್ರೂ ಬ್ರೈನ್ ಮ್ಯಾಪಿಂಗ್ ಮಾಡಿಬಿಟ್ರೆ ನನಗೆ ಸೇವಂತಿ ಮೇಲಿರೋ ದ್ವೇಷ, ಅವಳ ಮಗುನ ಕೊಲ್ಲಕ್ಕೆ ಹೋಗಿರೋ ಸತ್ಯ, ಆ ನರ್ಸ್ನ ಕೊಲ್ಲಕ್ಕೆ ಹೋಗಿದ್ದು, ಪ್ರತಿಯೊಂದು ಸತ್ಯನೂ ಆಚೆ ಬಂದ್ಬಿಡುತ್ತೆ. ಅಲ್ಲಿಗೆ ನಾನು ಸತ್ತೆ ನನ್ನ ಗಂಡ ನನ್ನ ಮನೆಯಿಂದ ಆಚೆ ಓಡಿಸ್ತಾನೆ. ಅದಾಗಬಾರ್ದು ಅಂದರೆ ಹೇಗಾದರೂ ಮಾಡಿ ನಾನು ತಪ್ಪಿಸ್ಕೋಬೇಕು. ನೆಕ್ಸ್ಟ್ ಸಿಟ್ಟಿಂಗ್ಗೆ ಹೋಗಬಾರ್ದು. ಆದರೆ ಹೇಗೆ ತಪ್ಪಿಸ್ಕೊಳ್ಳೋದು? ಏನ್ ನೆಪ ಹೇಳಿ, ಒಂದು ಅರ್ಥ ಆಗ್ತಿಲ್ವಲ್ಲ. ಮಣಿ, ಏನು ಯೋಚನೆ ಮಾಡ್ತಿದ್ಯಾ? ನನ್ನ ಮೇಲೆ ಬೇಜಾರಾ? ನನ್ನ ಗ್ರಹಚಾರ ಸರಿ ಇಲ್ಲ ಅಂದಮೇಲೆ ಯಾರ ಮೇಲೆ ಬೇಜಾರು ಮಾಡ್ಕೊಂಡು ಏನ್ ಮಾಡ್ಲಿ? ಮಣಿ, ಯಾಕೋ ನಿನ್ ಮನ್ಸು ಸರಿ ಇಲ್ಲ ಅಂತ ಅನ್ಸುತ್ತೆ. ಹೋಗ್ತಾ ಹಾಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಣವಾ? ಅಯ್ಯೋ, ಕೇಕ್ ಕಟ್ ಮಾಡೋದಕ್ಕೆ ಚಾಕುನೇ ಇಲ್ಲ. ಅಯ್ಯೋ ಮರ್ತೋಯ್ತತ್ತೆ, ಒಂದ್ ನಿಮಿಷ ತಗೊಂಡ್ಬರ್ತೀನಿ. ಸೇವಂತಿ ಮೇಡಮ್ ಬನ್ನಿ. ನೋಡಿ, ಇವರೆಲ್ಲ ನನಗೋಸ್ಕರ ಎಷ್ಟೆಲ್ಲ ಅರೇಂಜ್ ಮಾಡಿದ್ದಾರೆ. ಚೆನ್ನಾಗಿದೆ ಅಲ್ವಾ? ಇವರೆಲ್ಲ ಇಷ್ಟು ಅರೇಂಜ್ ಮಾಡಿದ್ರು, ನಾನ್ ಮಾತ್ರ ಮೊದಲು ಕೇಕ್ ತಿನ್ಸದ್ ನಿಮ್ಗೆ. ಯಾಕೆ ಹೇಳಿ? ನೀವು ನನಗೆ ಫೇವ್ರೇಟ್, ಅದಕ್ಕೆ. ಸೇವಂತಿ, ಏನ್ ನೋಡ್ತಿದ್ಯಾ? ಹೋಗಿ ಅರ್ಜುನ್ನ ಕರ್ಕೊಂಡ್ ಬರೋದಕ್ಕಾಗೋದಿಲ್ವಾ? ಹೋಗು, ಕರ್ಕೊಂಡ್ ಬಾ. ಬರೀ ಕರ್ಕೊಂಡ್ ಬಂದ್ರೆ ಸಾಕಾ? ಅಥವಾ ಇವಳ ಪಕ್ಕ ನಿಲ್ಸಿ ಕೇಕ್ ಕಟ್ ಮಾಡಿಸಿ ಇವಳ ಕೈಲಿ ಅವ್ರಿಗೆ ತಿನ್ಸಿ ಫೋಟೋ ಶೂಟ್ ಮಾಡಿಸಿ ಅದನ್ನ ಊರಿಗೆಲ್ಲ ಹಂಚ್ಲಾ? ನಾನ್ ಸುಮ್ನೆ ಇರ್ತೀನಿ ಅಂತ ಮನೆಯಲ್ಲಿ ನೀವೇನ್ ಜಾತ್ರೆ ಮಾಡ್ತಾ ಇದ್ದೀರಾ? ಅಲ್ಲ, ನೀವಿಬ್ರು ಏನ್ ಅನ್ಕೊಂಡಿದ್ದೀರಾ ನನ್ನನ್ನ? ನೀವೇನೇ ಮಾಡಿದ್ರು ನಾನ್ ಕೇಳಲ್ಲ ಅಂತನಾ? ಅಲ್ಲ ಸೇವಂತಿ, ಅತ್ತೆ, ನೀವು ಸುಮ್ನೆ ಇರಿ. ಏನೇ, ನೀನ್ ಬರ್ಡೇ ಮಾಡ್ಕೊಳಕ್ಕೆ ನಿನ್ ಬೇರೆ ಎಲ್ಲೂ ಜಾಗ ಸಿಗ್ಲಿಲ್ವಾ? ನನ್ ಮನೆ ಮುರಿಬೇಕು ಅಂತ ಬಂದಿದ್ಯಾ? ನನ್ ಸಂಸಾರ ಒಡಿಬೇಕು ಅಂತ ಬಂದಿದ್ಯಾ ನೀನು? ಅಲ್ಲ ಸೇವಂತಿ, ಚೆನ್ನಾಗೇ ಇದ್ದಲ್ಲ, ಇದಕ್ಕಿದ್ದಂಗೆ ಏನಾಯ್ತು ನಿನ್ಗೆ? ನೀವು ಮಾತಾಡ್ಬೇಡಿ ಅತ್ತೆ. ಇದು ನನಗೂ ಇವಳಿಗೂ ಸಂಬಂಧಪಟ್ಟಿರೋ ವಿಷಯ. ಏನೇ ಮನೆ ಹಾಳಿ, ನನ್ ಕಣ್ಣಿಗೆ ಮಣ್ಣು ಎರ್ಚಿ ನನ್ ಗಂಡನ ಜೊತೆ ಹೊರಗಡೆ ಸುತ್ತಾಡಿದ್ವು ಅಲ್ದೆ, ಈಗ ನನ್ ಮನೆಗೆ ಬಂದು ನಿನ್ ಬರ್ಡೇ ಸೆಲೆಬ್ರೇಟ್ ಮಾಡ್ಕೋತಾ ಇದೀಯಾ? ನಿನಗೆ ಸ್ವಲ್ಪ ನಾಚಿಕೆ ಅನ್ನೋದೇ ಇಲ್ವಾ? ಅದೇನೋ ಗಾದೆ ಇದೆಯಲ್ಲ, 3 ಬಿಟ್ಟರು ಊರಿಗೆ ದೊಡ್ಡವರು ಅಂತ. ಆ ಜಾತಿಗೆ ಸೇರ್ದವಳು ನೀನು. ಸೇವಂತಿ,
ಸಾಕು, ನಾಲ್ಗೆ ಬಿಗಿ ಹಿಡಿದು ಮಾತಾಡೋ. ಇಷ್ಟೆಲ್ಲ ಅರೇಂಜ್ ಮಾಡಿದ್ದು ಮೀರಾ ಅಲ್ಲ, ನಾನು. ಯಾರು ಕೊಟ್ರು ಅತ್ತೆ ನಿಮ್ಗೆ ಅಧಿಕಾರನ ನನ್ ಸೌತಿ ಬರ್ಡೇನ ನನ್ ಮನೇಲಿ ಅರೇಂಜ್ ಮಾಡೋದಕ್ಕೆ? ಸೌತಿಗೆ ಯುತಿ ಅಂದ್ರೆ ಸರಿ ಇರಲ್ಲ. ಓ, ಇನ್ನೇನ್ ಅನ್ಬೇಕು? ನನ್ ಗಂಡನಿಗೂ ನಿನಗೂ ಮದ್ವೆ ಮಾಡಿಸ್ಬಿಡ್ಲಾ ಹೇಳು. ಯಾಕೆ ಏನೇನೋ ಮಾತಾಡ್ತಿದ್ಯಾ? ಮೀರಾ ನನ್ ಫ್ರೆಂಡ್ ಮಗಳು. ಅವಳು ಬರ್ತಡೇ ದಿನ ಕೇಕ್ ಕಟ್ ಮಾಡ್ಸೋದಕ್ಕೆ ಇಷ್ಟೆಲ್ಲ ರಾದಂತ ಮಾಡ್ತಿದ್ಯಲ್ಲ ನೀನು. ನೋಡಿ ಅತ್ತೆ, ಮೀರಾ ನಿಮ್ ಫ್ರೆಂಡ್ ಮಗಳಾದ್ರೆ ಅದನ್ನ ನಿಮ್ ಫ್ರೆಂಡ್ ಮನೇಲಿ ಇಟ್ಕೊಳ್ಳೋದಕ್ಕೆ ಹೇಳಿ, ನನ್ ಮನೇನಲ್ಲ. ಸೇವಂತಿ, ಇದು ಬರೀ ನಿನ್ ಮನೆ ಅಲ್ಲ, ನನ್ ಮನೆನೂ ಕೂಡ. ನಿಮ್ಮ ಮನೆ ಇರ್ಬೋದು, ಆದ್ರೆ ಅವಳದಲ್ಲ. ಇಷ್ಟು ದಿನ ಇವಳು ಮಾಡಿರೋ ಅವಾಂತರಗಳೇ ಸಾಕಾಗಿದೆ. ಇನ್ನು ಹೀಗೆ ಸುಮ್ನೆ ಇದ್ರೆ ನನ್ ಗಂಡನ್ ಜೊತೆ ಇದೇ ಮನೆಯಲ್ಲಿ ಸಂಸಾರನೇ ಮಾಡ್ಬಿಡ್ತಾಳಷ್ಟೇ. ಪರವಾಗಿಲ್ಲ, ಸೇವಂತಿ ಚೆನ್ನಾಗಿ ಜಗಳ ಆಡ್ತಿದ್ದಾಳೆ. ಆದ್ರೆ ಅದಕ್ಕೆಲ್ಲ ನಾನು ಬಿಟ್ಬಿಡ್ತೀನಿ ಅಂತ ನೀವೇನಾದ್ರೂ ಅನ್ಕೊಂಡಿದ್ರೆ ಅದು ನಿಮ್ ಭ್ರಮೆ ಅಷ್ಟೇ. ಏ ಮೀರಾ, ನನಗ್ ಕೋಪ ಬಂದು ನಿನ್ ಕಪಾಳಕ್ 4 ಬಾರ್ಸೋಕ್ಕಿಂತ ಮುಂಚೆ ಇಲ್ಲಿಂದ ತೊಲಗಾಚೆ. ಸೇವಂತಿ, ಏನಾಗಿದೆ ನಿನ್ಗೆ? ಇಷ್ಟು ದಿನ ಅವಳ ಜೊತೆ ಚೆನ್ನಾಗೇ ಇದ್ದೆ, ಚೆನ್ನಾಗೇ ಮಾತಾಡ್ತಿದ್ದೆ, ಪ್ರೀತಿಯಿಂದ ಇದ್ದೆ. ಈಗ ನಿನಗ್ ಯಾವ ದೇವ ಮೆಟ್ಕೊಂಡಿದೆ? ಉಲ್ಟಾ ಹೊಡಿತಾ ಇದೆಯಲ್ಲ. ನೋಡಿ ಅತ್ತೆ, ನಿಮ್ಗಳ ಮಾತು ಕೇಳ್ಕೊಂಡು ನನ್ನ ಸಂಸಾರ ಹಾಳು ಮಾಡ್ಕೊಳ್ಳೋದಕ್ಕೆ ನನಗೇನು ಹುಚ್ಚಿಡ್ದಿಲ್ಲ ಅತ್ತೆ. ಸದ್ರ ಕೊಟ್ರೆ ಜನ ಎಲ್ಲೆಲ್ಲಿಗೆಲ್ಲ ಬಂದು ತಲುಪ್ತಾರೆ ಅಂತ ನನಗೆ ಈಗ ಅರ್ಥ ಆಗ್ತಾ ಇದೆ. ಅದಕ್ಕೆ ಯಾರ್ಯಾರನ್ನ ಎಲ್ಲೆಲ್ಲಿ ಇಡ್ಬೇಕೋ ಅಲ್ಲಲ್ಲಿ ಇಡ್ತಾ ಇದ್ದೀನಿ. ಯಾಕೆ ಮೇಡಮ್, ಇವತ್ ನನ್ನ ಹುಟ್ಟಿದಿನ ಅಂತ ಗೊತ್ತಿದ್ರು ನೀವೀಗ ಬೈತಾ ಇದ್ದೀರಾ? ಬೈಯೋದಾ? ನೀನು ಮಾಡಿರೋ ಕೆಲ್ಸಕ್ಕೆ ನಿನ್ನನ್ನ ಬಲಿ ಹಾಕ್ಬಿಡ್ಬೇಕು ಅನಿಸ್ತಾ ಇದೆ. ಆದ್ರೆ ತಪ್ಪು ಅನ್ನೋ ಕಾರಣಕ್ಕೆ ಸುಮ್ಮನೆ ಇದ್ದೀನಿ ಅಷ್ಟೇ. ನೋಡು, ನೀನು ಅರ್ಜುನ್ ಸರ್ ಹತ್ರ ಕೆಲಸ ಮಾಡಕ್ ಬಂದಿರೋ ಒಬ್ಬ ಅಸಿಸ್ಟೆಂಟ್ ಆಗಿರೋಳು ಅಸಿಸ್ಟೆಂಟ್ ಥರನೇ ಇರ್ಬೇಕು. ನಿನ್ನ ಕೆಲಸ ಏನೇ ಇದ್ರು ಆಫೀಸ್ನಲ್ಲಿ, ಮನೇಲಲ್ಲ. ಆಫೀಸ್ನಲ್ಲಿ ಇರ್ಬೇಕಾಗಿರೋ ನೀನು ಮನೆಗೆಲ್ಲ ಬರ್ಬೇಡ, ಅರ್ಥ ಆಯ್ತಾ? ಸೇವಂತಿ, ನಿಂದ್ ಯಾಕೋ ಅತಿ ಆಯ್ತು. ಅತ್ತೆ, ಮಿತಿ ಮೀರ್ತಾ ಇರೋದು ನೀವು ಅತ್ತೆ. ಸುಮ್ನೆ ಇದ್ದೀನಿ ಅಂತ ಇವಳನ್ನ ಈ ಮನೆ ಸೊಸೆ ಮಾಡಕ್ ಹೊರಟಿದ್ದೀರಾ ನೀವು? ನನಗ್ ತುಂಬಾ ಅನ್ಯಾಯ ಮಾಡ್ತಾ ಇದ್ದೀರಾ ನೀವು. ನಾನ್ ಸುಮ್ನೆ ಇರಲ್ಲ, ನಾನು ಖಂಡಿತವಾಗ್ಲೂ ಸುಮ್ನೆ ಇರಲ್ಲ. ನೋಡಿ ನಾನು ಏನ್ ಮಾಡ್ತೀನಿ ಅಂತ. ಅಯ್ಯೋ, ಏನಂಟಿ ಇವಳು ಹೀಗ್ ಮಾತಾಡ್ತಿದ್ದಾಳೆ? ಅದೇ ನನ್ಗೂ ಗೊತ್ತಾಗ್ತಿಲ್ಲ ಮೀರಾ. ಈ ತರ ಆಡೋಳು ಗಂಡನ್ಗೆ ಡಿವೋರ್ಸ್ ಕೊಟ್ಟು ನನ್ ಜೊತೆ ಮದ್ವೆ ಮಾಡ್ತಾಳ? ಅಶ್ವಿನ್, ನೋಡ್ದೇನೋ, ಸೇವಂತಿ ನಮ್ಗೆ ಕೈ ಕೊಟ್ಬಿಟ್ಲು. ಅವಳ ಮನ್ಸನ್ನ ಬದಲಾಯಿಸ್ಬಿಟ್ಲು ಅನ್ಸುತ್ತೆ. ಅಯ್ಯೋ, ಈಗೇನು ಮಾಡೋದು? ಇಷ್ಟೆಲ್ಲ ಆದ್ಮೇಲೆ ನಾನ್ ಈ ಮನೇಲಿ ಒಂದು ಕ್ಷಣನೂ ಇರಲ್ಲ. ಮೀರಾ, ಒಂದ್ ನಿಮಿಷ ಇರಮ್ಮ. ಅಶ್ವಿನ್, ನೀನಾದ್ರೂ ಹೇಳೋ. ಮೀರಾ, ಸ್ವಲ್ಪ ತಾಳ್ಮೆಯಿಂದ ಇರು. ಏನ್ ತಾಳ್ಮೆ? ನಿಮ್ಗೆ ಈ ತರ ಅವಮಾನ ಆಗಿದ್ರೆ ನೀವು ಸುಮ್ನೆ ಇರ್ತಿದ್ರಾ? ಸೇವಂತಿ ಗಂಡನ್ ಬಿಟ್ಕೊಡಲ್ಲ, ನನ್ ಕತೆ ಮುಗೀತು. ಮುಂದಿನ ಟ್ರೀಟ್ಮೆಂಟಿಂದ ಹೇಗೆ ತಪ್ಪಿಸ್ಕೊಳ್ಳಿ? ಈ ಮನುಷ್ಯ ಬೇರೆ ನನ್ನ ಮಾತೇ ಕೇಳಲ್ಲ. ಮಣಿ, ಏನ್ ಯೋಚನೆ ಮಾಡ್ಕೊಂಡು ಕೂತಿದ್ಯಾ? ಆಲ್ರೆಡಿ ಎಷ್ಟೊತ್ತಾಯ್ತು, ಹೋಗಿ ದರ್ಶನ ಮಾಡೋಣವಾ? ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗೋಣ ಇರಿ. ಮಣಿ, ಏನಾಗ್ತಿದೆ ನಿನ್ಗೆ? ನನ್ಗೆ ಯಾಕೋ ಉಸಿರುಗಟ್ಟಾಗ ಆಗ್ತಿದೆ ಕಾರಣ. ಎಲ್ಲೂ ನೆಮ್ಮದಿನೇ ಇಲ್ವೇನೋ ಅಂತ ಅನಿಸ್ತಾ ಇದೆ. ನಿನ್ನ ಮನ್ಸಿಗೆ ಸಮಾಧಾನ ಆಗ್ಲಿ ಅಂತ ತಾನೇ ನಾನು ನಿನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದು. ನನ್ನ ಲೈಫ್ನಲ್ಲಿ ಆಗ್ತಿರೋದು ನೋಡ್ತಾ ಇದ್ರೆ ಆ ದೇವ್ರಿಗಾದ್ರೂ ಯಾಕೆ ಕೈ ಮುಗಿಬೇಕು ಅಂತ ಅನಿಸ್ತಾ ಇದೆ ನನಗೆ. ಅಂತ ದೊಡ್ಡ ಸಮಸ್ಯೆ ಏನೂ ಇಲ್ಲ ಮಣಿ, ಏನೋ ಸ್ವಲ್ಪ ಡಿಸ್ಟರ್ಬ್ ಆಗಿದೆಯಾ ಅಷ್ಟೇ. ನೆಕ್ಸ್ಟ್ ಟೈಮ್ ಡಾಕ್ಟರ್ ಹತ್ರ ಕನ್ಸಲ್ಟೇಷನ್ಗೆ ಹೋಗ್ತೀವಲ್ಲ, ಆಗೆಲ್ಲ ಸರಿ ಹೋಗುತ್ತೆ. ಸುತ್ತಿ ಬಳಸಿ ಅಲ್ಲಿಗೆ ಬರ್ತಾನೆ. ಸರಿ, ಬಾ ಹೋಗೋಣ. ನನಗೆ ಸ್ವಲ್ಪ ಹೊತ್ತು ಒಂಟಿಯಾಗಿ ಕೂರ್ಬೇಕು ಅನ್ಸಿದೆ. ನೀವು ಹೋಗಿರಿ, ನಾನು ಬರ್ತೀನಿ. ಸರಿ. ಇದರಿಂದ ಹೇಗೆ ಆಚೆ ಬರ್ಲಿ? ನಾನ್ ಮಾಡಿರೋ ತಪ್ಪನೆಲ್ಲ ಹೇಗ್ ಮುಚ್ಚಾಕ್ಲಿ? ಸತ್ಯ ಅನ್ನೋದು ಬೂದಿ ಮುಚ್ಚಿದ ಕೆಂಡದಂಗೆ.
ಅದನ್ನ ಮುಚ್ಚಾಕೋದಿಕ್ಕೆ ಸಾಧ್ಯನೇ ಇಲ್ಲ. ಬಂತು ಕಣವ್ವ, ಹತ್ರ ಬಂತು. ಏನ್ ಬಂತು? ನಿನ್ನ ಪಾಪ ಪುಣ್ಯಗಳ ಲೆಕ್ಕ ಬಡ್ಡಿ ಸಮೇತ ಚುಕ್ತ ಆಗೋ ಕಾಲ ಬಂತು. ನೀನ್ ಯಾವತ್ತೋ ಯಾರಿಗೋ ಹೊಡೆದ್ ಕಲ್ಲು ಇವಾಗ ನಿನ್ಗೆ ಬಂದ್ ಹೊಡಿತಾ ಇದೆ ಅಲ್ವಾ? ಅವತ್ತು ನಿನ್ ಮುಂದಿನ ಹಣೆ ಬರನ ಹೇಳಕ್ ಬಂದಿದ್ದಕ್ಕೆ ನನ್ನನ್ನೇ ಬೈದೆ, ನನ್ನನ್ನೇ ಹೊಡಿಯೋಕ್ ಬಂದೆ, ನನ್ ಮೇಲೆ ಅದೇನೋ ಕೇಸ್ ಹಾಕ್ತೀನಿ ಎಂದೆ. ಈಗೆಲ್ಲ ನಾನು ಹೇಳ್ದಂಗೆ ನಡೀತಿದ್ದೆ ತಾನೇ? ಈಗೇನ್ ಹೇಳ್ತೀಯಮ್ಮ? ನಿನ್ ಪಾಪದ ನೆರಳು ನಿನ್ ಬೆನ್ ಹತ್ತಿ ಕಾಡ್ತಾ ಇದೆ ಅಲ್ವಾ? ಎಲ್ಲಿ ಹೋದ್ರೂ ನಿನ್ನ ಹಿಂಬಾಲಿಸ್ತಾ ಇದೆ ಅಲ್ವಾ? ಹೌದು, ನನಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಕೂತ್ರು ನಿಂತ್ರು ಅದೇ ಚಿಂತೆ ಕಾಡ್ತಾ ಇದೆ. ನಾನು ನೆಮ್ಮದಿಯಾಗಿ ನಿದ್ದೆ ಮಾಡಿ ಎಷ್ಟೊಂದ್ ದಿನ ಆಗೋಯ್ತು. ಬೇರೆಯವ್ರ ನಿದ್ದೆ ಕೆಡಿಸಿ ಈಗ ನೆಮ್ಮದಿಯಾಗಿ ನಿದ್ದೆ ಬರ್ತಿಲ್ಲ ಅಂತ ಕಣ್ಣೀರ್ ಹಾಕಿದ್ರೆ ಏನ್ ಪ್ರಯೋಜನ? ಇದಕ್ ಪರಿಹಾರ ಏನು ಇಲ್ವಾ? ಪರಿಹಾರ ಕೊಡೋ ಹಂತ ನೀನ್ ದಾಟಾಗಿದೆ. ಪಾಪದ ಕೂಪ್ತಲ್ ಬಿದ್ದೋರ್ನ ಮೇಲೆತ್ತೋಕೆ ಮೇಲಿಂದ ಯಾರೇ ಹಗ್ಗ ಕೊಟ್ರು ನಾವು ಮಾಡಿದ ಪಾಪ ನಮ್ಮನ್ನ ಒಳಗೆ ಎಳ್ಕೊಳ್ತಾನೆ ಇರುತ್ತೆ. ಅನ್ಭವಿಸೋದೊಂದೇ ಪರಿಹಾರ. ಅಯ್ಯೋ, ದಯವಿಟ್ಟು ಹಾಗನ್ಬೇಡಿ. ಅವತ್ ನಾನು ನಿಮ್ಗೆ ಅವಮಾನ ಮಾಡಿದ್ದಕ್ಕೆ ನಿಮಗ್ ಕೈ ಮುಗಿದು ಕ್ಷಮೆ ಕೇಳ್ತೀನಿ. ನನ್ನನ್ನ ಈ ಹಿಂಸೆಯಿಂದ ಕಾಪಾಡಿ. ಆ ಮಗುವಿನ ಧ್ವನಿ, ಆ ನರ್ಸ್ ಸತ್ಯ ಎಲ್ಲ ಸೇರಿ ನನಗೆ ಹುಚ್ಚಿಡ್ದಾಗ ಆಗ್ತಾ ಇದೆ. ಅದು ನೀನ್ ಮಾಡಿದ ಮೋಸದಿಂದ. ನೀನ್ ವಾರ್ಗಿತೆಗೆ ಹುಚ್ಚ ಹಿಡ್ತಿತ್ತಲ್ಲ, ಆಗ ನಿನ್ಗೆ ಇದರ ಅರಿವಿರ್ಲಿಲ್ವಾ? ನಾವು ಒಬ್ರು ಕಾಲ್ ತೊಳೆದ್ರೆ ನಮ್ ಕಾಲ್ ತೊಳಿಯಕ್ಕೆ ಆ ಭಗವಂತ ಇರ್ತಾನೆ. ದಯವಿಟ್ಟು ನಗ್ಬೇಡಿ. ಇದರಿಂದ ಆಚೆ ಬರೋದಕ್ಕೆ ನನಗೆ ಸಹಾಯ ಮಾಡಿ. ಎದೆಲಿ ನಡ್ಕ ಹುಟ್ಟಿದೆ. ಈಗ ಭಯದ ಗಾಳಿ ಬೀಸ್ತಾ ಇದೆ ಅಲ್ವಾ ನಿನ್ಗೆ? ತಪ್ಪು ಮಾಡುವಾಗ ಎಲ್ಲಿ ಹೋಗಿತ್ತು ಈ ಭಯ? ನೀನುಂಟು, ನಿನ್ ಕರ್ಮದ ಫಲ ಉಂಟು. ಅಮ್ಮ ಅಮ್ಮ, ಏನು ಹೇಳ್ದೆ ಹಾಗೆ ಹೋಗ್ಬೇಡಿ. ತಪ್ಪಾಯ್ತು ಅಂತ ಕ್ಷಮೆ ಕೇಳ್ದೆ ಅಲ್ವಾ? ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ಟು ಹೋಗಿ. ಇದರಿಂದ ಆಚೆ ಬರೋದಕ್ಕೆ ದಾರಿ ತೋರಿಸಿ. ಉತ್ತರ ಕೊಡೋಕೆ ನಾನ್ ಯಾರು? ಕೊಡ್ಬೇಕಾಗಿರೋನು ಆ ಭಗವಂತ. ಅವನನ್ನು ಹೋಗಿ ಕೇಳು. ನೋಡಿ, ಈಗ ಅಡ್ಗೋಳ ಮೇಲೆ ದೀಪ ಇಟ್ಬಿಟ್ಟು ಹೋದ್ರೆ ಹೇಗೆ? ದೇವ್ರೆ ಉತ್ತರ ಕೊಡ್ಬೇಕು ಅಂದ್ರೆ ಹೇಗ್ ಕೊಡ್ತಾನೆ? ಅವನೇ ನನ್ನ ಪರಿಚಯಿಸ್ತಾನ ಅಥವಾ ಅವ್ನ್ ಹುಡ್ಕಕ್ಕೆ ಅವನೇ ನನ್ನ ಕಣ್ಣಿ ಕಾಣಿಸ್ತಾನ? ಇಷ್ಟ್ ನೊಂದ್ರು ಬೆಂದ್ರು ಇನ್ನೂ ಅಹಂಕಾರ ಇಳ್ದಿಲ್ಲ ಅಲ್ವಾ? ಅಯ್ಯೋ, ಹಾಗೇನಿಲ್ಲ ಅಮ್ಮ. ಇದರಿಂದ ಬದುಕೊಂಡ್ರೆ ಸಾಕು ಅಂತ ಅನಿಸ್ತಾ ಇದೆ. ದಿನ ಆ ಮಗು ಬಂದು ನನ್ನ ಕೊಲ್ಲೋ ತರ ಅನಿಸ್ತಾ ಇದೆ. ಇದಕ್ಕೇನು ಪರಿಹಾರ ಸಿಕ್ತಿಲ್ವಲ್ಲ ಅನ್ನೋ ಫ್ರಸ್ಟ್ರೇಷನ್ ಅಲ್ಲಿ ಹಾಗೆ ಮಾತಾಡದ್ನೇ ಹೊರತು ಅಹಂಕಾರ ಅನ್ನೋದು ನನ್ನಲ್ಲಿ ಯಾವತ್ತೂ ಸತ್ತೋಗಿದೆ. ಓಹೋ, ನಿಜವಾಗ್ಲೂ? ಹೌದಮ್ಮ. ಹೇಗೆ ಹೇಳಿ ಇವಾಗ ನಿಮ್ಗೆ? ನಿಮ್ ಕಾಲ್ ಹಿಡಿದು ಬೇಡ್ಕೊಳ್ಳ? ಆಗ್ಲಾದ್ರೂ ನನಗೆ ಅಹಂಕಾರ ಕಮ್ಮಿ ಆಗಿದೆ ಅಂತ ನೀವು ನಂಬ್ತೀರಾ? ಎದ್ದೇಳು. ನಿನ್ನೊಳಗೆ ಅಹಂಕಾರ ಸತ್ತೋಗಿದೆ ಅನ್ನೋದೇ ನಿಜ ಆದ್ರೆ ಖಂಡಿತ ಆ ಭಗವಂತ ನಿನ್ ಪ್ರಶ್ನೆಗೆ ಉತ್ತರ ಕೊಟ್ಟೇ ಕೊಡ್ತಾನೆ. ಇನ್ ಇಟ್ಕೊಂಡು ಏನ್ ಮಾಡ್ಬೇಕು? ಈ ತೆಂಗಿನಕಾಯಿ ಮೇಲೆ ಈ ಕರ್ಪೂರ ಹಚ್ಚಿ ದೇವಸ್ಥಾನನ ಪ್ರದಕ್ಷಿಣೆ ಹಾಕು. ನೀನ್ ಮಾಡಿರೋ ಎಲ್ಲ ತಪ್ಪುಗಳಿಗೂ ಕ್ಷಮೆ ಕೇಳು, ತಿದ್ಕೋತೀನಿ ಅಂತ ಹೇಳು. ಆ ನಂತರ ನಿನ್ನ ಪ್ರಶ್ನೆಗಳನ್ನ ದೇವ್ರ ಮುಂದೆ ಇಡ್ತಾ ಈ ತೆಂಗಿನಕಾಯಿನ ಒಡಿ. ಆ ಭಗವಂತ ನಿನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾನೆ. ಮಣಿ, ಇನ್ನೂ ಏನ್ ಮಾಡ್ತಿದ್ಯಾ? ಬಾ ದರ್ಶನಕ್ಕೆ ಹೋಗೋಣ. ಕಾರಣ
ನಾನು ಮೊದಲು ಪ್ರದಕ್ಷಿಣೆ ಹಾಕಬೇಕು. ನೀವು ಬನ್ನಿ ನನ್ನ ಜೊತೆ. ನಾನು ತಪ್ಪು ಮಾಡಿದ್ದೀನಿ ನಿಜ. ಹಾಗಂತ ನನಗಿಂತ ಶಿಕ್ಷೆ ಕೊಡಬೇಡ. ನನ್ನನ್ನು ಕಾಪಾಡು.